ಎಲ್ಲರಿಗೂ ನಮಸ್ಕಾರ. ಸಿರಿ ಚಾನಲ್ಗೆ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ಅಭ್ಯಾಸ ನಂದು ಸ್ಟಾರ್ಟ್ ಆಗಿದ್ದು ಕಂಪ್ಯೂಟ್ರಿಂದ. 2-3 ದಿವಸದಿಂದ ಕಂಪ್ಯೂಟರ್ ಸ್ಟಡಿ ಮಾಡಿರಲಿಲ್ಲ. 1-2 ದಿವಸ ಅಷ್ಟೇ ಸ್ಟಾರ್ಟ್ ಮಾಡಿದ್ದೆ. ಮತ್ತು ಇವತ್ತು ಕಂಪ್ಯೂಟರ್ ಸ್ಟಾರ್ಟ್ ಮಾಡೀನಿ. ಬೇಸಿಕ್ ವಿಡಿಯೋಸ್ಗಳನ್ನೇ ನೋಡಾಕ್ತೀನಿ. ಬಟ್ ಇನ್ನೂ ಕನ್ಫರ್ಮ್ ಆಗಿ ಇದೇ ಚಾನಲ್ ಅಂತ ಹೇಳಿ ನಂಗೆ ಕರೆಕ್ಟಾಗಿ ಸೆಟ್ ಆಗತ್ತಿಲ್ಲ. ಬಹಳಷ್ಟು ಚಾನಲ್ಗಳದಾವಲ್ಲ, ಬಟ್ ಅದರಲ್ಲಿ ನನಗೆ ಓದೋಕ್ಕೆ ಯಾವ್ದು ಕಂಫರ್ಟ್ ಐತಿ. ಎಲ್ಲರಿಗೂ ಒಂದೊಂದು ಚಾನಲ್ ಕಂಫರ್ಟ್ ಆಗ್ತಿರ್ತಾವೆ. ಒಬ್ಬರಿಗೆ ಸಾಧನಾ ಅಕಾಡೆಮಿ ಕಂಫರ್ಟ್ ಅನ್ನಿಸ್ತೈತಿ, ಒಬ್ಬರಿಗೆ ನವಚೈತನ್ಯ ಚಾನಲ್ದವ್ರದ್ದು ಕಂಫರ್ಟ್ ಅನ್ನಿಸ್ತೈತಿ, ಒಬ್ಬರಿಗೆ SR ಎಜುಕೇಷನ್. ಈ ರೀತಿಯಾಗಿ ನನಗೆ ಯಾವುದೂ ಚಾನಲ್ ಇನ್ನೂ ಕಂಪ್ಯೂಟರ್ಗೋಸ್ಕರ ಇದೇ ಚಾನಲ್ ನೋಡಬೇಕು ಅಂತ ಅನ್ಸಾಗ್ತಿಲ್ಲ. ಅದಕ್ಕೋಸ್ಕರ ಸ್ವಲ್ಪ ಚೆಕ್ ಮಾಡ್ಕೊಳಾಕ್ತೀನಿ. ಇನ್ನೂ ಬೇಸಿಕ್ ಕಾನ್ಸೆಪ್ಟಲ್ಲೇ ಅದೀನಿ ಕಂಪ್ಯೂಟ್ರದ್ದು. ಯಾವ್ದು ನೋಡ್ತೀನಿ ಅದನ್ನು ಕೂಡ ನೋಟ್ಸ್ ಮಾಡ್ಕೊಳಾಕ್ತೀನಿ. ಬಟ್ ಯಾಕೋ ಬುಕ್ ತೊಗೊಳ್ಳೋದೇ ಒಳ್ಳೆಯದಂತ ಅನ್ಸಾಗ್ತೈತಿ. ಯಾವುದು ಬುಕ್ ತೊಗೋಬೇಕು ಅನ್ನೋದನ್ನು ಕೂಡ ಇನ್ನೂ ಡಿಸೈಡ್ ಮಾಡಿಲ್ಲ. ತೊಗೊಂಡ್ಮೇಲೆ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಬಟ್ ಅಲ್ಲಿವರೆಗೂ ಮೊಬೈಲ್ನಲ್ಲಿ ಸ್ವಲ್ಪ ನೋಡೋಣ ಯಾವ್ಯಾವ ಫಂಡಮೆಂಟಲ್ ಟಾಪಿಕ್ಸ್ ಓದ್ಕೊಳಾಕ್ತೀನಿ. ಈಗ ನಡೆಯಕತ್ತಿರುವಂತಹ ಎಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳಲ್ಲಿ ಕಂಪ್ಯೂಟರ್ ಅಂತೂ ಮುಖ್ಯವಾಗಿ ಬೇಕೇ ಬೇಕು. ಬಟ್ ಇಲ್ಲಿ ತನಕ ಯಾವುದೂ ಎಕ್ಸಾಮ್ ಒಳಗೆ ಕಂಪ್ಯೂಟ್ರ್ ನಾನು ಓದಿಲ್ಲ. ಓದಿದ್ರೂ ಕೂಡ 11-12 ವರ್ಷ ಆಯಿತು. ಲಾಸ್ಟ್ 2015 10 ಇಯರ್ಸ್ ಆಯಿತು. 2015 CET ಎಕ್ಸಾಮ್ ಬರೆದಾಗ ಓದಿದ್ದು. ಅದನ್ನು ಬಿಟ್ಟರೆ ಮತ್ತು ಓದೇ ಇಲ್ಲ. ಸ್ವಲ್ಪ ಕಾನ್ಸೆಪ್ಟ್ ಎಲ್ಲ ಚೇಂಜ್ ಆಗಿರ್ತಾವೆ. ಇಲ್ಲಿ ತನಕ ಓದಿಲ್ಲ, ಬರೀ TETನೇ ಓದೋದಾಗೈತಿ. ಇಲ್ಲಿ ತನಕ ಅಂದು PST ಕಾಲ್ ಆಗಿರಲಿಲ್ಲ, ಹೀಗಾಗಿ ಓದಿರಲಿಲ್ಲ. ಇದ್ರ ಜೊತೆಗೆ ಮೆಂಟಲ್ ಎಬಿಲಿಟಿ ಕೂಡ ಸ್ಟಡಿ ಮಾಡಬೇಕು, ಇನ್ನೂ ಸ್ಟಾರ್ಟ್ ಮಾಡಿಲ್ಲ. ಬುಲ್ಬುಲೆ ಸರ್ದು ಬಹಳಷ್ಟು ಜನ ಹೇಳ್ತಾರೆ ಅದೇ ಒಳ್ಳೆ ಚಾನಲ್ ಅಂಥೇಳಿ. ಬಟ್ ಇನ್ನೂ ನೋಡಿಲ್ಲ ನಾನು ಮೆಂಟಲ್ ಎಬಿಲಿಟಿ. ಇದನ್ನು ಕೂಡ ಬುಕ್ ತೊಗೋಬೇಕು ಅಂದ್ಕೊಂಡಿನಿ. ಬಟ್ ಈ ಸದ್ಯಕ್ಕೆ ಮೆಂಟಲ್ ಎಬಿಲಿಟಿ, ಕಂಪ್ಯೂಟ್ರ್ ಮತ್ತು ಇನ್ನೊಂದು ಯಾವುದಾದ್ರೂ ಆಥರ್ ಬೇರೆ ಆಥರ್ ಇರುವಂಥ ಒಂದೇ ಒಬ್ಬರದ್ದು ಐತೆ ನನ್ನ ಕಡೆ. ಬೇರೆ ಆಥರ್ದು ಮನೋವಿಜ್ಞಾನ, ಸೈಕಾಲಜಿ ತೊಗೋಬೇಕು ಅಂತ ಅಂದ್ಕೊಂಡಿನಿ. 3 ಬುಕ್ಸ್ಗಳು ತೊಗೊಳ್ಳೇಬೇಕು. ನೋಡೋಣ. ಅದಾದಮೇಲೆ ಕಂಪ್ಯೂಟ್ರ್ ಸ್ವಲ್ಪ ಸ್ಟಡಿ ಮಾಡಿದೆ. ಯಾಕೋ ಭಾಳ ಕನ್ಫ್ಯೂಸ್ ಅನ್ಸಾಕ್ತು. ಅಲ್ಲಿಗೆ ಸ್ಟಾಪ್ ಮಾಡಿಬಿಟ್ಟೆ. ಒಂದು ಅರ್ಧ ತಾಸು ಪೌಣ ತಾಸು ಮಾಡಿದೆ. ಅದಾದಮೇಲೆ ಸ್ವಲ್ಪ ಗ್ಯಾಪ್ ತೊಗೊಂಡಿನಿ. ಯಾಕಂದ್ರೆ ಹುಡುಗರು ಬಂದಿದ್ದು, ಹುಡುಗರಿಗೆ ನಮ್ಮ ಮನೆಯವರಿಗೆಲ್ಲ ಊಟಕ್ಕೆ ಕೊಟ್ಟು ಚಹಾ ಕುಡಿದು ದೀಪ ಹಚ್ಚಿ ಬಂದು ಮತ್ತೀಗ ಅಭ್ಯಾಸ ಮಾಡ್ಕೋತ ಕೂತೀನಿ. ಈಗ ನಾನು ತಗೊಂಡಿರುವಂಥದ್ದು ಕನ್ನಡ 8th ಸ್ಟ್ಯಾಂಡರ್ಡ್ ಬುಕ್ಸಲ್ಲಿರುವಂತಹ ಕವಿ ಕಾವ್ಯ ಪರಿಚಯಗಳನ್ನು ಬರ್ಕೊಳಾಕ್ತೀನಿ, ಓದ್ಕೋತಾನೆ. ಅದ್ರ ಜೊತೆಗೆ ವ್ಯಾಕರಣ ಕೂಡ ನಾವು ಪುಸ್ತಕದಲ್ಲಿರುವಂಥದ್ದೇ ಸ್ಟಡಿ ಮಾಡಬೇಕು. ಫಸ್ಟ್ ಒಂದು ಸರ್ತಿ ಕವಿ ಕಾವ್ಯ ಪರಿಚಯ ಎಲ್ಲ ಸ್ಟಡಿ ಮಾಡಿ ಬರ್ಕೊಂಡು ಮುಗಿಸ್ಬಿಡ್ತೀನಿ. ಅದಾದಮೇಲೆ ವ್ಯಾಕರಣ ಸ್ಟಾರ್ಟ್ ಮಾಡ್ತೀನಿ. ಪುಸ್ತಕದಲ್ಲಿರುವಂಥದ್ದು ಮೊದಲಿಗೆ ಮುಗಿಸ್ಕೊಂಡು ಬಿಟ್ರೆ ಆಮೇಲೆ ನಾವು ಎಕ್ಸ್ಟ್ರಾ ಯೂಟ್ಯೂಬ್ ಚಾನಲ್ಸ್ಗಳನ್ನು ನೋಡಿ ಸ್ಟಡಿ ಮಾಡ್ಬೋದು. ಅಂದ್ರೆ ಕ್ವಶನ್ ಆನ್ಸರ್ಸ್ಗಳನ್ನು ಎನಲೈಸ್ ಮಾಡ್ಕೋತಾ ಯಾವುದು ಟಾಪಿಕ್ ನಮಗೆ ಬರೋದಿಲ್ಲ ಅದ್ರ ಬಗ್ಗೆ ನಾವು ಸ್ಟಡಿ ಮಾಡ್ಬೋದು. ಬೇಸಿಕ್ ಕನ್ನಡ ವ್ಯಾಕರಣ ಅಂತಂದ್ರೆ ಈ ಹಿಡಿದು ನಾವು ವ್ಯಾಕರಣವನ್ನು ಸ್ಟಾರ್ಟ್ ಮಾಡಬೇಕು. ಋಸಸ್ವರ, ದೀರ್ಘಸ್ವರ, ಅನುಸ್ವಾರ, ವಿಸರ್ಗಗಳು ಇವೆಲ್ಲವೂ ಕೂಡ ನಾವು ಓದಲೇಬೇಕು. ಕರೆಕ್ಟಾಗಿ ಎಲ್ಲನೂ ಸ್ಟಾರ್ಟಿಂಗ್ ಹಿಡಿದು ನೋಡಬೇಕು. ನಾನು TETಗೋಸ್ಕರ TETಯಲ್ಲಿ ವ್ಯಾಕರಣಕ್ಕೋಸ್ಕರ ನೋಡಿರುವಂತಹ 2 ಚಾನಲ್ಗಳಂತಂದ್ರೆ, ಒಂದು ಸಾಧನಾ ಅಕಾಡೆಮಿ, ಇನ್ನೊಂದು ಒಬ್ಬರು ಮೇಡಮರು ಹೇಳ್ತಿದ್ರು. ಅದನ್ನು ನಾಳೆ ಹೇಳ್ತೀನಿ ಯಾವುದಂತ ಹೇಳಿ, ನೆನಪಾಗ್ತಿಲ್ಲ ನನಗೆ. ನಾಳೆಯ ವಿಡಿಯೋದಲ್ಲಿ ನಿಮ್ಗೆ ಹೇಳ್ತೀನಿ. ಸಾಧನಾ ಅಕಾಡೆಮಿದಲ್ಲಿ ಒಬ್ಬರು ಸರ್ ಹೇಳ್ತಾರೆ, ಅವ್ರದ್ದು ನೋಡ್ತಿದ್ದೆ. ಮತ್ತು ಪರಿಸರ ಅಧ್ಯಯನದಲ್ಲಿ ನಾವು ಸೈನ್ಸ್ ಮತ್ತು ಸೋಷಿಯಲ್ ಎರಡೂ ಓದಬೇಕಂತ ಹೇಳಿ ಬಹಳಷ್ಟು ಯೂಟ್ಯೂಬ್ ಚಾನಲ್ಗಳಲ್ಲಿ ಹೇಳಿರೋದನ್ನು ಕೇಳೀನಿ. ಪರಿಸರ ಅಧ್ಯಯನ ಅಂತೂ ಟೆಕ್ಸ್ಟ್ ಬುಕ್ಸ್ ನೋಡಿ ಓದ್ತೀನಿ. ಮತ್ತು ಸೋಷಿಯಲ್ ಏನು ಮಾಡ್ತೀನಿ ಅಂತಂದ್ರೆ SR ಎಜುಕೇಷನ್ ಚಾನಲ್ದವ್ರದ್ದು ಎಲ್ಲ ವಿಡಿಯೋಸ್ಗಳನ್ನು ನೋಡಬೇಕು ಅಂತ ಅಂದ್ಕೊಂಡಿನಿ. ಸೋಷಿಯಲ್ ಸೈನ್ಸ್ ಮೇಲೆ ಮತ್ತು ಈಗ ಕನ್ನಡ, ಇಂಗ್ಲೀಷ್ಗಳ ಮೇಲೆ ಹೆಚ್ಚು ವಿಡಿಯೋಸ್ಗಳದಾವೆ. ಬಟ್ ಸೈನ್ಸ್, ಮ್ಯಾಥ್ಸ್ ಮೇಲೆ ವಿಡಿಯೋಸ್ಗಳಿರೋದು ಭಾಳಷ್ಟು ಕಡಿಮೆ. ಅದಕ್ಕೆ ನಾವು ಪುಸ್ತಕಗಳನ್ನೇ ರೆಫರ್ ಮಾಡಬೇಕಾಗ್ತೈತಿ. ಇನ್ನೊಂದು 2-3 ದಿವಸದಲ್ಲಿ ಒಂದು ಟೈಮ್ ಟೇಬಲ್ ಹಾಕೋತೀನಿ.
ದಿವ್ಸಕ್ಕೆ ಒಂದೇ ಸಬ್ಜೆಕ್ಟ್ ಅಂದ್ರೂ ಪೂರ್ತಿ ಬೋರ್ ಆಗ್ತೈತಿ. ಸ್ವಲ್ಪ ಸಬ್ಜೆಕ್ಟ್ ಚೇಂಜ್ ಮಾಡ್ಕೋತಾ ಇರಬೇಕು. ನನ್ನ ಅನಿಸಿಕೆ ಪ್ರಕಾರ ದಿವ್ಸಕ್ಕೆ 2 ಸಬ್ಜೆಕ್ಟ್ ತೊಗೊಂಡ್ರೆ ನಡೀತದಂತ ಅಂದ್ಕೊಂಡೀನಿ. ನೋಡೋಣ ಟೈಮ್ ಟೇಬಲ್ ಪ್ರಕಾರ ಯಾವ ರೀತಿ ಆಗ್ತೈತಿ ಗೊತ್ತಿಲ್ಲ. ಯಾಕಂದರೆ ಇಲ್ಲಿ 7 ಸಬ್ಜೆಕ್ಟ್ಗಳನ್ನು ನಾವು ಓದಬೇಕು. ಕನ್ನಡ, ಇಂಗ್ಲೀಷ್, ಸೈಕಾಲಜಿ ಮತ್ತು GK, ಮ್ಯಾಥ್ಸ್ ಮತ್ತು ಪರಿಸರ ಅಧ್ಯಯನ. ಈ 7 ಸಬ್ಜೆಕ್ಟ್ಗಳನ್ನು ಓದಬೇಕು. ಒಂದು ವಾರಕ್ಕೆ 7 ಸಬ್ಜೆಕ್ಟ್ ಅಂದರೆ ಒಂದೊಂದು ದಿವಸ ಒಂದೊಂದು ಸಬ್ಜೆಕ್ಟ್ ಆಗ್ತೈತಿ. ಬಟ್ ಒಂದೇ ಸಬ್ಜೆಕ್ಟ್ ಓದ್ಕೋತ ಕುಂತ್ರೆ ಫುಲ್ ಬೋರ್ ಆಗ್ತದೆ. ಅದಕ್ಕೋಸ್ಕರ ನೋಡೋಣ 2 ಸಬ್ಜೆಕ್ಟ್ ಸೈಕಲ್ ಮಾಡ್ಬೇಕಂತ ಅಂದ್ಕೊಂಡೀನಿ. ನೋಡೋಣ. ಮತ್ತು TET ಓದೋರಿಗೆ ಒಂದು ಕಿವಿ ಮಾತು ಏನಂತಂದ್ರೆ, TET ಯಾವ ರೀತಿ ನೀವು ಸ್ಕೋರ್ ಮಾಡ್ಕೋಬೇಕು ಅಂತಂದ್ರೆ, ನಮ್ಗೆ ಗೊತ್ತಿರುವಂತಹ ಸಬ್ಜೆಕ್ಟ್ಗಳನ್ನು ಹೆಚ್ಚು ಓದ್ಕೋಬೇಕು. ಅಂದರೆ ಈಗ ನಾವು ಹೆಚ್ಚು ನುರಿತಿರುವಂತಹ ಸಬ್ಜೆಕ್ಟ್ ಯಾವುದು, ಲ್ಯಾಂಗ್ವೇಜ್ ಯಾವುದು, ಕನ್ನಡದಲ್ಲಿ ನಾವು ನಿಪುಣರಿರ್ತೀವಿ. ಯಾಕಂದರೆ ನಾವು ನಮ್ಮ ಆಡು ಭಾಷೆನೇ ಕನ್ನಡ ಮತ್ತು ನಾವು ಕಲ್ತಿರುವಂತಹ ಮೊದಲನೇ ಭಾಷೆ ಕನ್ನಡ. ಅಲ್ಲಿ ನಮ್ಗೆ 1 ಮಾರ್ಕ್ಸು ಕೂಡ ಹೋಗ್ಲಾರ್ದಂಗೆ ನಾವು ಸ್ಟಡಿ ಮಾಡಬೇಕು. ಅಟ್ಲೀಸ್ಟ್ 28 ಆದರೂ ನಮಗೆ ಬೀಳಬೇಕು TETಯಲ್ಲಿ. ಆ ರೀತಿ ನಾವು ಸ್ಟಡಿ ಮಾಡಬೇಕು. ಅದ್ರ ಜೊತೆಗೆ ಎಲ್ಲರೂ ಕೂಡ ಇಂಗ್ಲೀಷನ್ನು ಓದೇ ಇರ್ತೀವಿ ಸೆಕೆಂಡ್ ಲ್ಯಾಂಗ್ವೇಜ್ ಆಗಿ. ಕೆಲವೊಂದಿಷ್ಟು ಜನಕ್ಕೆ ಟಫ್ ಅಂತಂತಾರೆ. ಬಟ್ ಯಾರಿಗೆ ಇಂಗ್ಲೀಷ್ ಈಸಿ ಅನ್ಕೋತೀರಿ ಅವರು 30ಗೆ ಅಟ್ಲೀಸ್ಟ್ 25-26 ಆದರೂ ನಮಗೆ ಬೀಳಲೇಬೇಕು. ನಮ್ಮ ಟಾರ್ಗೆಟ್ 28-29 ಇರಲಿ. ಈ ರೀತಿಯಾಗಿ ನಾವು ಯಾವ ಸಬ್ಜೆಕ್ಟಲ್ಲಿ ನಿಪುಣರಿರ್ತೀವಿ ಹೆಚ್ಚು ಅದಕ್ಕೆ ಒತ್ತು ಕೊಡೋದು ಬಹಳ ಒಳ್ಳೆಯದು. ಮ್ಯಾಥ್ಸ್ ಈಸಿ ಆಗ್ತಿತ್ತಾ ಅದನ್ನು ಹೆಚ್ಚು ಒತ್ತು ಕೊಡ್ರಿ. 1 ಮಾರ್ಕ್ಸ್ನೂ ಎಲ್ಲಿ ಹೋಗಬಾರ್ದು. ಆ ರೀತಿ ನಾವು ಸ್ಟಡಿ ಮಾಡಬೇಕು. ಯಾವ ಸಬ್ಜೆಕ್ಟಲ್ಲಿ ನೀವು ನಿಪುಣರಿದ್ದೀರಿ ಅದನ್ನು ಹೆಚ್ಚು ಓದ್ರಿ. ಮತ್ತು ಸೈಕಾಲಜಿ ಯಾವ ರೀತಿ ಓದಬೇಕು ಅಂತಂದ್ರೆ, ಬರೀ ಕ್ವೆಶನ್ ಆನ್ಸರ್ಗಳನ್ನು ಅನಲೈಸ್ ಮಾಡೋದು ಅಷ್ಟೇ ಅಲ್ಲ, ಅದ್ರ ಜೊತೆಗೆ ಟಾಪಿಕ್ಸ್ಗಳನ್ನು ಓದಬೇಕಾಕೈತಿ. ಟಾಪಿಕ್ ವೈಸ್ ನೀವು ನಿಮ್ಮ ಬುಕ್ಕಲ್ಲಿ ಓದ್ಕೊಂಡಾದಮೇಲೆ ಅದೇ ಟಾಪಿಕನ್ನು ಯೂಟ್ಯೂಬ್ ಚಾನಲಲ್ಲೂ ಕೂಡ ಸರ್ಚ್ ಮಾಡಿಕೊಂಡು ಅವರ ಥಿಯರಿ, ಅವರ ಟೀಚಿಂಗನ್ನು ಕೂಡ ಒಂದು ಸರ್ತಿ ಕೇಳಿರಿ. ನಿಮ್ಮದು ಅವ್ರದ್ದು ಟ್ಯಾಲಿ ಮಾಡ್ಕೊರಿ. ನೀವು ಬುಕ್ನಲ್ಲಿ ನೋಡಿ ಏನು ನೋಟ್ಸ್ ಮಾಡ್ಕೊಂಡಿರಿ ಮತ್ತು ಅವ್ರು ಹೇಳಿರುವಂತಹ ಪಾಯಿಂಟ್ಸ್ಗಳನ್ನು ಕೂಡ ನೋಟ್ಸ್ ಮಾಡ್ಕೊರಿ. ಎಕ್ಸ್ಟ್ರಾ ಇದ್ದೇ ಇರ್ತಾವೆ. ನಾವು ಬರ್ಕೊಂಡಿದ್ದಕ್ಕಿಂತಲೂ ಹೆಚ್ಚು ಅವರು ಟೀಚಿಂಗ್ ಮಾಡ್ಬೇಕಾದ್ರೆ ಎಕ್ಸ್ಟ್ರಾ ಪಾಯಿಂಟ್ಸ್ಗಳು ಇದ್ದೇ ಇರ್ತಾವೆ. 1-2 ಚಾನಲನ್ನು ನೋಡಿ ಅಲ್ಲಿನೂ ಕೂಡ ನೀವು ನೋಟ್ಸ್ ಮಾಡ್ಕೋಬೋದು. ಈ ರೀತಿ ಒಂದು ಟಾಪಿಕ್ ನಮ್ಮದು ಕಂಪ್ಲೀಟ್ ಆಯ್ತಲ್ಲ, ಅದ್ರ ಮೇಲೆ ಕ್ವೆಶನ್ ಆನ್ಸರ್ಗಳನ್ನು ಅನಲೈಸ್ ಮಾಡ್ಕೊರಿ. ಈ ರೀತಿಯಾಗಿ ಟಾಪಿಕ್ ವೈಸ್ ಮುಗಿಸ್ಕೊತಾ ಹೋಗ್ರಿ. ಅಲ್ಲಿ ಟಾಪಿಕ್ಸ್ಗಳು ಕಂಪ್ಲೀಟ್ ಆಕೋತಾ ಹೋಗ್ಬಿಡ್ತಾವೆ. ಈ ರೀತಿಯಾಗಿ ನಂದು ಇವತ್ತಿನ ಸ್ಟಡಿ ಇತ್ತು. ಇವತ್ತು 5th ಕ್ಲಾಸಿಂದ ಮುಗಿಸಿ 8th ಕ್ಲಾಸಿಂದ ಕನ್ನಡ ಬರ್ಕೊಳಕ್ತೀನಿ ನಾನು. ಇನ್ನು 6th 7th ಕ್ಲಾಸಿಂದ ಯಾರ ಹತ್ರನಾದರೂ ಇಸ್ಕೊಂಡು ನೋಟ್ಸ್ ಮಾಡ್ಕೋಬೇಕು. ಈಗ 8th ಕ್ಲಾಸಿಂದು ಕೂಡ ಸ್ಟಾರ್ಟ್ ಮಾಡ್ಕೊಂಡಿನಿ. ನೋಡ್ತಾ ಇರ್ಬೋದು ನೀವು 8th ಕ್ಲಾಸಿಂದು ಇಬ್ಬರದು ಕವಿ ಕಾವ್ಯ ಪರಿಚಯ ಐತಿ. ಸ್ವಲ್ಪ ದೊಡ್ಡ ಅದಾವು 8th ಕ್ಲಾಸ್ನಲ್ಲಿ. ಮತ್ತು ನಿಮಗೆ ಮೊನ್ನೆನೇ ತೋರಿಸ್ದಂಗೆ ಫಸ್ಟ್ ಪಾರ್ಟಲ್ಲಿ 5th ಕ್ಲಾಸಿಂದ ಬರ್ಕೊಂಡಿದ್ದ ಕವಿ ಕಾವ್ಯ ಪರಿಚಯ. ಇವತ್ತು ಪಾರ್ಟ್ 2 ಅಲ್ಲಿ ಬರುವಂತಹ ಸೆಕೆಂಡ್ ಸೆಮ್ಮಲ್ಲಿ ಬರುವಂತಹ ಕವಿ ಕಾವ್ಯ ಪರಿಚಯಗಳನ್ನು ಕೂಡ ಬರ್ಕೊಂಡು ಕಂಪ್ಲೀಟ್ ಮಾಡ್ಕೊಂಡಿನಿ. ಇದರಲ್ಲೇನು ವ್ಯಾಕರಣ ಜಾಸ್ತಿ ಇರೋಂಗಿಲ್ಲ. 5th ಕ್ಲಾಸಲ್ಲಿ ದ್ವಿರುಕ್ತಿ ಮತ್ತು ಅನುಕರಣೆಯ ಬಗ್ಗೆ ಇತ್ತು. ಇವತ್ತಿನ ಸ್ಟಡಿ ನಂದು ಇಷ್ಟ ಆಗಿತ್ತು. ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಯಿತು ಅಂದ್ಕೋತೀನಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿರಿ, ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆ ಶೇರ್ ಮಾಡ್ಕೊರಿ. ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊರಿ.